ನಮಸ್ಕಾರ, ಟಿವಿ2ಗೆ ಸ್ವಾಗತ. ಬಿಟಿಎಂ ಲೇಔಟ್ ಕ್ಷೇತ್ರದ ವೆಂಕಟಾಪುರ ಗ್ರಾಮದಲ್ಲಿ ಗ್ರಾಮದೇವತೆ ಶ್ರೀ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ 21ನೇ ವರ್ಷದ ಶ್ರೀ ದ್ರೌಪದಮ್ಮ ದೇವಿಯ ಕರಗ ಮಹೋತ್ಸವವು ಸಮಿತಿಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮದ ಮುಖ್ಯಾಂಶಗಳು: ಗಣ್ಯರ ಭೇಟಿ. ಈ ಭಕ್ತಿಪೂರ್ವಕ ಕಾರ್ಯಕ್ರಮಕ್ಕೆ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆಯ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರು ಭೇಟಿ ನೀಡಿ ದೇವಿಯ ದರ್ಶನ ಪಡೆದರು. ರಾಜ್ಯದ ಜನತೆಗೆ ಹಾಗೂ ಗ್ರಾಮಸ್ಥರಿಗೆ ತಾಯಿ ಮಾರಮ್ಮ ಒಳ್ಳೆಯದನ್ನು ಮಾಡಲಿ ಎಂದು ಈ ಸಂದರ್ಭದಲ್ಲಿ ಅವರು ಹಾರೈಸಿದರು. ವಿಶೇಷ ಪೂಜೆ ಮತ್ತು ಅಲಂಕಾರ. ತಾಯಿ ಮಾರಮ್ಮ ದೇವಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವಿಯ ಈ ಮನಮೋಹಕ ರೂಪವನ್ನು ಕಣ್ಣುಂಬಿಕೊಳ್ಳಲು ಸಾವಿರಾರು ಭಕ್ತರು ಗಂಟೆಗಟ್ಟಲೆ ಸರದ ಸಾಲಿನಲ್ಲಿ ನಿಂತು ದರ್ಶನ ಪಡೆದರು. ಸಾಂಸ್ಕೃತಿಕ ಸಂಭ್ರಮ. ದೇವಸ್ಥಾನದ ಆವರಣದಲ್ಲಿ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು. ಸಮಿತಿಯ ಆಶಯ: ಪ್ರತಿ ವರ್ಷದಂತೆ ಈ ವರ್ಷವೂ ಗ್ರಾಮಸ್ಥರೆಲ್ಲರೂ ಸೇರಿ ಊರ ಹಬ್ಬವನ್ನು ಬಹಳ ಸಡಗರದಿಂದ ಆಚರಿಸಿದ್ದೇವೆ. ಈ ಪರಂಪರೆ ಮುಂದೆಯೂ ನಿರಂತರವಾಗಿ ಸಾಗಲಿದೆ. ತಾಯಿಯು ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಹಾಗೂ ಸುಖಶಾಂತಿಯನ್ನು ಕರುಣಿಸಲಿ ಎಂದು ಸಮಿತಿಯ ಪದಾಧಿಕಾರಿಗಳು ಆಶಿಸಿದರು. ಒಟ್ಟಾರೆಯಾಗಿ ವೆಂಕಟಾಪುರ ಗ್ರಾಮದಲ್ಲಿ ಭಕ್ತಿ ಮತ್ತು ಸೌಹಾರ್ದತೆಯ ಸಂಗಮವಾಗಿ ಈ ಬಾರಿಯ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಇಷ್ಟ ಭಕ್ತರ ಪಾಲಿಸಿ ಬಾಮ್ಮ, ಕೆಟ್ಟ ಗ್ರಹಗಳ ಕಾಟವ ಕಳೆದು ಇಷ್ಟವರಗಳ ದಯ ತೋರಮ್ಮ. ಮಾರಮ್ಮ ಸಾಗರಧರೆಯಮ್ಮ, ಅಮ್ಮ ಮಾರಮ್ಮ ಬಾರೆ ನನ್ನಮ್ಮ. ಧರೆಯಲ್ಲಿ ತಂಪನು ಸುರಿವ ಮಳೆ ನೀನಾಗು, ಹಚ್ಚನೆ ಪೈರಲ್ಲಿ ಕಂಪನು ತಂದು ಹಸಿದ ಹೊಟ್ಟಿಗೆ ಅಗುಳಾಗಮ್ಮ. ಮಾರಮ್ಮ ಸಾಗರಧರೆಯಮ್ಮ, ಅಮ್ಮ ಮಾರಮ್ಮ ಬಾರೆ ನನ್ನಮ್ಮ. ದೇವಿ ಕುಂಕುಮ ಶೋಭೆ ಬನ್ನಿತಿಲದ ದೇವಿ, ಘಲ್ ಘಲ್ ಕೈ ಬಳೆ ನಾಗವ ಚಿಮ್ಮಿಸಿ ಅಮ್ಮನ ತೆರದಲ್ಲಿ ಬಾರೆ ದೇವಿ. ಮಾರಮ್ಮ ಸಾಗರಧರೆಯಮ್ಮ, ಅಮ್ಮ ಮಾರಮ್ಮ ಬಾರೆ ನನ್ನಮ್ಮ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ವಿಜೃಂಭಣೆಯಿಂದ ಜಾತ್ರೆ ನಡೀತಾ ಇದೆ. 3 ದಿವಸ ಹಸಿ ಕರಗ ಇದೆ,
ಆಮೇಲೆ ದೀಪಗಳಿದೆ. ಇವತ್ತು ಪಾಲ್ಕೆಗಳು ಮತ್ತು ಪಲ್ಲಕ್ಕಿ ಮತ್ತು ಕರ್ಗ ವಿಜೃಂಭಣೆ. ಇದು ನಮ್ಮ ಒಳ್ಳೆ ಜನ ಸುಖಿನೋಭವಂತು, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶ ಮಾಡ್ತಾರೆ. ಇದು ಸುಮಾರು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ನಮ್ಮ ಹಿಂಡಿ ಕುಲ ಕ್ಷೇತ್ರ ಜೊತೆಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಜಾತ್ರೆ ಹಾಗೂ ವಿವಿಧ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೀವಿ. ಅದೇ ತರ ಎಲ್ಲಾ ಜನಗಳು ಬರ್ತಾ ಇದ್ರು, ನಮ್ಗೆ ಸಹಕಾರ ಕೊಡ್ತಾ ಇದಾರೆ, ಗ್ರಾಮಸ್ಥರು ಕೊಡ್ತಾ ಇದಾರೆ. ಹಾಗೆ ನಮ್ಮ ಸಮಾಜ ಸದಸ್ಯರು ಕೂಡ ಅದೇ ತರ ಎಲ್ಲರನ್ನು ಹೊಂದ್ಕೊಂಡು ಎಲ್ಲ ಜನಗಳಿಗೆ ಏನ್ ಬೇಕು ಅವ್ರಿಗೆ ಕೊಟ್ಟದ್ದು ದರ್ಶನ ಆಗಲಿ ಯಾವ್ದು ತೊಂದರೆ ಕೊಡ್ದಂಗೆ ಎಲ್ಲರನ್ನು ಸರಿ ಸಮಾನವಾಗಿ ನೋಡ್ತಾ ಇದ್ದೀವಿ. ಯಾರನ್ನ ಮೇಲೆ ನೋಡ್ತಾ ಇಲ್ಲ. ಹಂಗಾಗಿ ನಾವು ಪ್ರತಿ ವರ್ಷನೂ ಜನ ಇದೇ ತರ ಬಂದು ನಮ್ಮ ಮಾರಮ್ಮ ತಾಯಿಗೆ ಅದೇ ತರ ಅಯ್ಯಮ್ಮನಿಗೆ ಎಲ್ಲಾ ವಿಧವಾದ ಪೂಜೆಗಳನ್ನ ಅರ್ಪಿಸ್ತಾ ಇರ್ತಾರೆ. ಅದರಾಗ ಅಯ್ಯಮ್ಮ ಎಲ್ರಿಗೂ ಸುಖ ಸಂತೋಷ ಮತ್ತೆ ಬೇರೆ ತರ ಏನೇನಿದೆ ಎಲ್ಲ ಅನುಕೂಲ ಮಾಡ್ಕೊಡ್ತಾ ಇದಾರೆ. ಹಾಗಾಗಿ ಜನ ಇಲ್ಲ ನಮ್ಮ ಗ್ರಾಮದ ವೆಂಕಟಾಪುರ ಮಾರಮ್ಮ ದೇವಿಗೆ ತುಂಬಾ ಪಾತ್ರರಾಗಿರ್ತಾರೆ ಊರಿಗೆ ಕೃಪೆಗೆ. ಹಾಗಾಗಿ ನಮ್ಮ ಊರು ಜನ ಅಲ್ಲದೆ ಹೊರಗಡೆ ಎಲ್ಲ ಬರುವಂತ ಜನ ಸಹಿತ ನಮ್ಮ ಈ ಗುಡಿಗೆ ಬಂದು ಆ ಅಮ್ಮನಿಗೆ ಏನ್ ಬೇಗ ಅರ್ಪಿಸ್ತಾ ಇದಾರೆ. ಅವ್ರಿಗೆ ನಾವು ತೆರವಣಾಗಿರ್ತೀವಿ. ಈ ಸರಿ ಮಾರಿಕಂಬ ಅದು ಅಲಂಕಾರ ಮಾಡಿದ್ದೀವಿ. ವರ್ಷಕ್ಕಿಂತ 24 ವರ್ಷದಿಂದ ಈ ಸಲ ಒಳ್ಳೆ ಜಾತ್ರೆ ಆಗ್ತಾ ಇದೆ. ಒಳ್ಳೆ ಜನ ಸೇರ್ತಾ ಇದೆ. ಆರೈಕೆ ಮಾಡಿ ಜನಸಂಖ್ಯೆನೂ 1 ಲಕ್ಷ ಜನಕ್ಕಿಂತ ಮೇಲೆ ಬರ್ತಾರೆ. ಮಾರಮ್ಮನಿಗೆ ಅರ್ಚೆ ಮಾಡಿದ್ರು ಎಲ್ಲ ಅರ್ಚೆ ಒಳ್ಳೇದಾಗುತ್ತಂತ ಜನ ಒಂದ್ಸಲಿ ಬಂದರು. ಎಲ್ಲ ಮನೆ ಮಕ್ಕಳೆಲ್ಲ ಕರ್ಕೊಂಡ್ ಬರ್ತಾರೆ. ಜಾತ್ರೆ ಚೆನ್ನಾಗ್ ಆಗ್ತಾ ಇದೆ, ಕರ್ಗನೂ ಚೆನ್ನಾಗ್ ಆಗ್ತಾ ಇದೆ, ಎಲ್ಲಾರು ಚೆನ್ನಾಗಿ. ಈ ಪ್ರತಿ ವರ್ಷಕ್ಕಿಂತ ಈ ವರ್ಷನೇ ಜಾಸ್ತಿ ಆಗಿದೆ. ವ್ಯಾಪಾರ ಗ್ರಾಮಸ್ಥರಿಗೆ ವಿಶೇಷವಾಗಿ ಏನಂದ್ರೆ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬರ ಕಡೆಯಿಂದ ಬಹಳ ಯಾವ ತಂದಿದ್ದಕ್ಕೆ ಈ ಸಾರಿ ಬಹಳ ಅದ್ಭುತವಾಗಿ ಇನ್ನೂ ಬಹಳ ಚೆನ್ನಾಗಿ ನಡೆಯೋಕ್ಕೆ ಶಕ್ತಿ ಕೊಟ್ಟಿದ್ದಾರೆ. ಆ ತಾಯಿ ನಮ್ಮಮ್ಮ ಎಲ್ರಿಗೂ ಆರೋಗ್ಯ ಆಯಸ್ಕೊಂಡು ಇನ್ನು ನಮ್ಮ ಸಂಸ್ಥೆ ಹುಡುಗರೆಲ್ಲ ಸೇರಿ ಇನ್ನು ಬಹಳ ಚೆನ್ನಾಗಿ ನಡೆಸ್ತಾರೆ. ಅವ್ರಿಗೂ ನಿಮ್ಗೂ ಮಾಧ್ಯಮದವ್ರಿಗೂ ಎಲ್ರಿಗೂ ಈ ಜಾತ್ರೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ಯಾವಾಗ್ಲೂ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರಂತೂ ತುಂಬಾನೇ ಸಹಾಯ ಮಾಡ್ತಾರೆ. ಈಗ ಯಾವಾಗ್ಲೂ ಅಷ್ಟು ವರ್ಷಕ್ಕೆ ಇನ್ನೂ ನಮ್ಮ ಕ್ಷೇತ್ರದಲ್ಲಿ ನಡೆಯೋ ಜಾತ್ರೆಗೆ ತುಂಬಾ ಚೆನ್ನಾಗೇ ಮಾಡ್ಕೊಂಡು ಬರ್ತಾ ಇದಾರೆ. ಭಕ್ತಾದಿಗಳು ಅವ್ರ ಮನಸ್ಸು ಹೇಗೆ ದೊಡ್ಡ ಮನಸ್ಸು ಅದೇ ತರ ಜನ ಜಾಸ್ತಿ ಆಗ್ತಾನೆ ಇದ್ದಾರೆ. ಮತ್ತೆ ಆ ದೇವಿ ತುಂಬಾ ಹೇಳ್ಬೇಕಂತ ಹೇಳಿದ್ರೆ ನಂಬಿಕೆ ಇಟ್ಟು ಬಂದವ್ರಿಗೆ ದೇವಿ ಕೈ ಬಿಡಲ್ಲ. ಮತ್ತೆ ಇಲ್ಲಿ ಸುಳ್ಳು ಅದೆಲ್ಲ ನಡೆಯಲ್ಲ. ನಾವೇ ಕಣ್ಮುಂದೆ ಬೇಕಾದಷ್ಟು ನಿದರ್ಶನಗಳನ್ನ ನೋಡ್ಬಿಟ್ಟಿದೀವಿ. ಸುಳ್ಳು ಹೇಳಿದಾರೆ ಅಂದ್ರೆ ಅದು ಮಾನ್ಯ ದಿನ ಅವ್ರು ಅನುಭವಿಸೇ ತೀರ್ಬೇಕು. ಆ ತರ ತುಂಬಾ ಸತ್ಯ ಅಂತ ಹೇಳಿದ್ರೆ ಸತ್ಯ. ಅಷ್ಟು ನಾವು ಕಣ್ಣಲ್ಲಿ ನೋಡಿರೋದು. ಒಟ್ಟು 30 ಪಲ್ಲಕ್ಕಿಗಳು ನಡೆಯುತ್ತೆ. ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ. ಆಮೇಲೆ ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ದ್ರೌಪದಮ್ಮನ ಕರಗ ನಡೆಯುತ್ತೆ. ಆ ಕರಗ ಟೈಮಲ್ಲಿ ನೀವು ನೋಡ್ಬಿಟ್ರೆ ಜನ ನಮ್ಗೆ ಜಾಗ ಸಾಲದಿ ಇನ್ನೂ ಜಾಗ ಬೇಕಾಗಿತ್ತು ಅನ್ಸುತ್ತೆ. ನೀವು ಮರಳು ಹಾಕಿದ್ರೆ ಮರಳು ಬೀಳಲ್ಲ, ಅಷ್ಟು ಜನ ಇರ್ತಾರೆ. ಆ ಕರಗದ್ದು ವಿಶೇಷನೂ ಅಷ್ಟೇ. ಮನೆ ಹತ್ರ ಬಂದು ಪೂಜೆ ತಗೊಂಡು ಮತ್ತೆ ಬೆಳಿಗ್ಗೆ ಕೆಂಡ ಹೊಯ್ದು ಇರುತ್ತೆ, ಪ್ರಸಾದ ವಿನಿಯೋಗ ಇರುತ್ತೆ. ಎಲ್ಲ ತುಂಬಾ ಚೆನ್ನಾಗಿ ನಡೆಸ್ತಾರೆ. ಭಕ್ತಾದಿಗಳು ಇನ್ನು ಮುಂದೆನೂ ಇದೇ ರೀತಿ ಸಹಕಾರ ಕೊಟ್ಕೊಂಡು ಆ ಮಾರಮ್ಮ ದೇವಿ ಆಶೀರ್ವಾದವನ್ನ ಪಡಿಬೇಕು ಅಂತ ಹೇಳಿ. ನಾವು ಇದು ವೆಂಕಟಾಪುರ ಗ್ರಾಮ. ಈ ಗ್ರಾಮದಲ್ಲಿ ಸುಮಾರು ವರ್ಷದಿಂದ ಮಾರಮ್ಮ ದೇವಿ ಉತ್ಸವ ಆಗ್ತಾ ಇದೆ. ಅದರಲ್ಲಿ ದ್ರೌಪದಮ್ಮನಿಗೆ ಕರಗ ಮಾಡ್ತಾರೆ. ಈ ವರ್ಷ ನಮ್ಮ ಅಚ್ಚುಮೆಚ್ಚಿನ ಶಾಸಕರಾದಂತ ರಾಮಲಿಂಗಾರೆಡ್ಡಿ ಸಾಹೇಬರು ಮುಜರಾಯಿ ಇಲಾಖೆಯಲ್ಲಿರೋದ್ರಿಂದ ತುಂಬಾ ವಿಜೃಂಭಣೆಯಿಂದ ಆಗಿದೆ. ನೀವು ನೋಡ್ಬೋದು ಎಲ್ಲ ಗ್ರಾಮಸ್ಥರಿರೋ ಹಿರಿಯರು ಎಲ್ಲರೂ ಸೇರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನಮ್ಗೆಲ್ಲ ಇದು ತುಂಬಾ ಖುಷಿ ತಂದಿದೆ. ಸೊ ನೀವು ಜನ ನಾನು ಮಾತಾಡಿಸ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಹೇಳ್ಬೋದು. ದೀಪಗಳಾಯ್ತು ನಮ್ಗೆ, ಅದು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರು. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಈ ಸಲ ಫಸ್ಟ್ ಟೈಮ್ ಅನ್ಸುತ್ತೆ ನಮ್ಮ ಮಾರಮ್ಮ ದೇವಸ್ಥಾನದಲ್ಲಿ ದೇವಿಗೆ ವಜ್ರದ ಅಲಂಕಾರ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಏನ್ ಅನ್ಸುತ್ತೆ ನಿಮ್ಗೆ ಜಾತ್ರೆಗಳು ತುಂಬಾ ಚೆನ್ನಾಗಿರುತ್ತೆ. ದೇವರ ಚೆನ್ನಾಗಿರುತ್ತೆ ಎಲ್ಲ. 15 ವರ್ಷ
ಹೇಳಮ್ಮ ಎಷ್ಟು ವರ್ಷ ಬರ್ತಾ ಇದ್ದೀರಾ? ನಾವೊಂದು 20 ವರ್ಷದಿಂದ ಬರ್ತಾ ಇದ್ರು. ತುಂಬಾ ದೇವ್ರ ಪವರ್ಫುಲ್ ತೋರಿಸ್ತಾ ಇದ್ದಾಳೆ. ಅದರಿಂದ ನಾವು ಸೇವೆ ಮಾಡಕ್ ಬರ್ತಾ ಇದ್ದೀವಿ ಪ್ರತಿ ವರ್ಷ. ನಾವು ಚಿಕ್ಕ ಮಕ್ಕಳಿಂದ ಇಲ್ಲೇ ದೇವಸ್ಥಾನಕ್ಕೆ ಬಹಳ ವರ್ಷದಿಂದ ಬರ್ತಾ ಇದೀವಿ. ದೇವ್ರಿಗೆ ವಾರ ಬಂದು ಪೂಜೆ ಎಲ್ಲ ಬಹಳ ಸತ್ಯ ಇದೆ ದೇವ್ರಿಗೆ. ನಾವು ದೇವ್ರೆ ನಮ್ಗೆ ಕರ್ಸ್ಕೊಂಡಿದೆ ಇವತ್ತು. ಸುಮಾರು ವರ್ಷದಿಂದ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ಮಕ್ಕಳಿದೆ. ಅಲಂಕಾರ ಎಲ್ಲ ಬಹಳ ಚೆನ್ನಾಗಿದೆ. ದೇವ್ರಿಗೆ ನೋಡಕ್ಕೆ ನಮ್ಗೆ ಕಣ್ ಸಾಕಾಗಲ್ಲ. ದೇವ್ರಿಗೆ ಆತರ ಇದೆ, ದೇವ್ರ ಲಕ್ಷಣನೇ ಆತರ ಇದೆ. ದೇವ್ರ ರೂಪ ಇದು ಅಲಂಕಾರ ಬಹಳ ಇಷ್ಟ ಆಯ್ತು ನಮ್ಗೆ. ಈ ಸಲ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮುಂದಿನ ವರ್ಷ ಇನ್ನೂ ಜೋರಾಗಿ ಇನ್ನೂ ಚೆನ್ನಾಗಿ ದೇವ್ರಿಗೆ ಚೆನ್ನಾಗಿ ದೇವ್ರ ಎಲ್ಲರಿಗೂ ಆಶೀರ್ವಾದ ಮಾಡಿ ಚೆನ್ನಾಗಿ ಜೋರಾಗಿ ಮಾಡ್ಲಿ.